ಅಪ್ಪು ಅವ್ರ ಎಂಟ್ರಿ ಪಲ್ಟಿ ಹೊಡೆದು ಬರೋದು ಅದು ಅಪ್ಪು ಅಪ್ಪು ಐ ರಿಮೆಂಬರ್ ಸ್ಟಿಲ್ ಬಿ ಜಿ ಎಮ್ಸ್ ಎಲ್ಲ ನೆನಪಿದೆ ಅದು. ಆಮೇಲೆ ಡೆಫಿನೆಟ್ ಆಗಿ ತಾಲಿಬಾನ ಅಲ್ಲ ಒಮ್ಮೆ ಪಬ್ಲಿಕ್ ಜನ ರಿಯಾಕ್ಷನ್ ಮತ್ತೆ ಡೆಫಿನೆಟ್ ಆಗಿ ನೋಡಬೇಕು. ಅಪ್ಪು ಅವರ 50th ಬರ್ತ್ಡೇ ಪ್ರಯುಕ್ತ ನಮ್ಮ ಅಪ್ಪು ಅವರ ಮೊದಲ ಹೀರೋ ಆಗಿ ಚಿತ್ರ 24 years ಆಗುತ್ತೆ, ರಿಲೀಸ್ ಆಗ್ತಾ ಇದೆ. ನಾನು ಚಿತ್ರರಂಗ ಸೇರೋ ಮುಂಚೆನೇ ಅಪ್ಪು ಆಗಲಿ, ರಾಘಣ್ಣ ಆಗಲಿ, ಶಿವಣ್ಣ ನನಗೆ ತುಂಬ ಕ್ಲೋಸ್ ಇದ್ದರು. ಈ ಪ್ರಾಜೆಕ್ಟ್ ನನಗೆ ಆ್ಯಕ್ಚುಲಿ ಜಾಸ್ತಿ ಅಟ್ಯಾಚ್ಮೆಂಟ್ ತಂದುಕೊಟ್ಟಿದ್ದು ಅಣ್ಣವ್ರ ಜೊತೆ. ಯಾಕಂದರೆ ಕಂಪೋಸಿಂಗ್ ನಾನು ಹೋದ ತಕ್ಷಣ ಕೂತಿದ್ದು, ಯೂಶ್ವಲಿ ನಾನು ಸಪ್ರೇಟಾಗಿ ಕೂತ್ಕೋತೀನಿ, ಬಟ್ ಇದರಲ್ಲಿ ಇಲ್ಲ, ಮನೆಗೆ ಬಾ ಅಂದರು. ಮನೆಯಲ್ಲಿ ಕಂಪೋಸಿಷನ್, ಟೋಟಲ್ ಕಂಪೋಸಿಷನ್ ಎಲ್ಲ ಅಣ್ಣವ್ರ ಮನೆಯಲ್ಲಿ ಆಗಿದ್ದು, ಅವರೇ ಕೂತ್ಕೋತಾ ಇದ್ರು ಕಂಪೋಸಿಂಗ್. ದಟ್ ವಾಸ್ ಅ ಲವ್ಲಿ ಎಕ್ಸ್ಪೀರಿಯನ್ಸ್. ಅಣ್ಣವರು ಎಂಜಾಯ್ ಮಾಡ್ತಾರೆ ಸರ್. ನನ್ನ ಲೆಕ್ಕದಲ್ಲಿ ಇದು ಎಲ್ಲಿಂದ ಆರಂಭ ಹಾಡಿದಾಗ ನಾನು ಯಾವುದೋ ಹಿಂದಿ ಲಿರಿಕ್ಸ್ ಹಾಕ್ಕೊಂಡು ಹಾಡಿದೆ, ಅವರು ಅದನ್ನು ಹಿಟ್ ಸಾಂಗ್ ಅಂದ್ಕೊಂಡಿದ್ದೆ, ಅದು ಬೇರೆ ಪಿಕ್ಚರ್ದು ಅಂತ. ಯಾವತ್ತು ಗೊತ್ತಾದ ತಕ್ಷಣ ಅದು ಒರಿಜಿನಲ್ ಅಂತ ಗೊತ್ತಾದ ತಕ್ಷಣ ಈ ಚಿಕ್ಕ ಮಕ್ಕಳಿಗೆ ಒಮ್ಮದೇನು ಚಾಕ್ಲೇಟ್ ಸಿಕ್ಕಿದಂಗೆ ಖುಷಿ ಆಗುತ್ತಲ್ಲ, ಹಂಗೆ ಆ ಎಕ್ಸ್ಪ್ರೆಷನ್ ಅಷ್ಟು ಎಕ್ಸ್ಪ್ರೆಸ್ ಮಾಡ್ತಾರೆ. ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ. ಅಪ್ಪು ವಾಸ್ ಟೋಟಲ್, ಯಾಕೆಂದರೆ ವಜ್ರೇಶ್ವರಿ ಒಂದು ಹಳೆ ಸಂಸ್ಥೆ, ಮೆಚುರಿಟಿ ಇದ್ರೆ, ಬಟ್ ಅಪ್ಪು ಬಂದ ತಕ್ಷಣ ಅಪ್ಪು ಹ್ಯಾಡ್ ದಟ್ ಹೊಸತನ ಅನ್ನೋದು. ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಲ್ಲಿ ಈಸ್ ಅನ್ ಎಕ್ಸ್ಪರ್ಟ್. ಆ ಥರ ಮಾಡೋಣ, ಈ ಥರ ಮಾಡೋಣ ಒಂದಷ್ಟಿತ್ತು. ಈ ಕಡೆಯಿಂದ ದ ಬೆಸ್ಟ್ ಪಾರ್ಟ್ ವಾಸ್ ದ ಡೈರೆಕ್ಟ್ರು ಪುರಿ ಜಗನ್ನಾಥ್ ಅವರು. ಅವರೊಂಥರ ಕೂಲ್ ಕ್ಯಾರೆಕ್ಟ್ರು, ಜಾಸ್ತಿ ಅಲ್ಲೇ ಚೆನ್ನಾಗಿದೆ ಅಷ್ಟೇ, ಸ್ವಲ್ಪ ಚೆನ್ನಾಗಿದೆ ಅಂತ ಖುಷಿ ಪಡೋರು. ಈ ಕೆಲವಾಗ ಏನಾಗುತ್ತೆ, ಇದೇ ಬೇಕು ಅದು ಯಾವುದೇ ಇರ್ತಿರಲಿಲ್ಲ. ನಾನು ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ಲಾಸ್ಟ್ ಕಂಪೋಸಿಂಗ್ ಎಲ್ಲ ಆಯಿತು. ಕಂಪೋಸ್ ಆದ ತಕ್ಷಣ ನಮ್ಮ ಲಿರಿಕ್ ಆ್ಯಕ್ಚುಲಿ ಕಲ್ಯಾಣ್ ಬರೆದಿದ್ರು. ಆಮೇಲೆ ಪರ್ಟಿಕ್ಯುಲರ್ ಒಂದು ಸಾಂಗಿಗೆ ನಮಗೆ ಸ್ವಲ್ಪ ಇಶ್ಯೂ ಆಗ್ತೈತಿ, ಯಾವುದು ಹೀರೋ ಎಂಟ್ರಿ ಸಾಂಗಿಗೆ ಒಂದು 5-6 ವರ್ಷನ್ ಬಂತು. ಇವನ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ. ಅಲ್ಲಿಗೆ ಒಂದು ಉಪೇಂದ್ರ ಅವ್ರ ಹತ್ರ ಚೆನ್ನವ್ರು ಹೋಗಿ ಅಣ್ಣವ್ರು ರಿಕ್ವೆಸ್ಟ್ ಮಾಡಿದ್ರು. ಆ ಟೈಮಲ್ಲಿ ಡಬ್ಬಿಂಗ್ ಟೈಮಲ್ಲಿ, ಊಟದ ಟೈಮಿಗೆ 3:15 ಗಂಟೆ ಟೈಮಲ್ಲಿರುವಾಗ ತಾಲಿಬಾನ್ ಅಲ್ಲ ಬೈ ಸೊ ಅದನ್ನು ಉಪ್ಪಿ ಸರ್ ಬರೆದಿರೋದು. ನನಗೆ ಫೋನಲ್ಲೇ ಕೇಳಿದ ತಕ್ಷಣ ನನಗೆ ಓಕೆ, ಇದು ಚೆನ್ನಾಗಿದೆ, ವರ್ಕ್ ಆಗುತ್ತೆ ಅಂತ ಒಂದು ಫೀಲಿಂಗ್ ಬಂತು. ಇನ್ಸ್ಟೆಂಟ್ ಓಕೆ ಆಯಿತು. ಈ ಚಿತ್ರದಲ್ಲಿ ನನಗೆ ಇನ್ನೊಂದಂದರೆ, ಫಸ್ಟ್ ಟೈಮ್ ರಾಕ್ ಸಾಂಗನ್ನು ಅಣ್ಣವ್ರು ಹಾಡಿದ್ರು, ಪಣವಿಡು ಅನ್ನೋದು. ಇಟ್ಸ್ ಎ ಹಾರ್ಡ್ ಕೋರ್ ರಾಕ್ ಸಾಂಗ್. ಸೊ ಆ ಎನರ್ಜಿ ಕೊಟ್ಟು ಹಾಡೋದು ಸಣ್ಣ ಕೆಲಸ ಅಲ್ಲ. ಪಣವಿಡು ನಿನ್ನ ಪ್ರಾಣವ ಪಡೆದುಕೋ ನಿನ್ನ ಪ್ರೇಮವ. ಯಾಕೆಂದರೆ ರಾಕ್ ಸಾಂಗ್ ನೀಡ್ಸ್ ಲಾಟ್ ಆಫ್ ಗ್ರಂಟು, ಮೋರ್ ಪವರ್ ಅಂತ ಇರುತ್ತೆ. ಅನ್ನೋರು ಎಕ್ಸ್ಟ್ರಾರ್ಡಿನರಿ ಹಾಡಿದ್ರು ಆ ಸಾಂಗ್ನ. ಇಟ್ಸ್ ಎ ಬ್ಯಾಕ್ಗ್ರೌಂಡ್ ಸಾಂಗು. 2 ಸಾಂಗ್ ಅದರಲ್ಲಿ ಹಾಡಿದರು. ಗಿವಿಂಗ್ ಮ್ಯೂಸಿಕ್ ಫಾರ್ ಅಪ್ಪು ವಾಸ್ ಡೆಫಿನೆಟ್ಲಿ ಮೆಮೊರೇಬಲ್. ಅದಕ್ಕಿಂತ ಎಲ್ಲ ರಿಲೀಸ್ ಆದ ತಕ್ಷಣ ಒಂದು ಹ್ಯಾಬಿಟ್ ಇತ್ತು ಆ್ಯಕ್ಚುಲಿ. ಅಪ್ಪು ಅವ್ರ ಜೊತೆ ಫಸ್ಟ್ ಡೇ ಪ್ರತಿ ಪಿಕ್ಚರ್ಗೆ ಅವ್ರ ಜೊತೆ ಟೂರ್ ಹೊಡಿತಾ ಇದ್ದೆವು, 4-5 ಥಿಯೇಟ್ರಿಗೆ. ಜೊತೆಗೆ ಬೆಳಿಗ್ಗೆ ಅವ್ರ ಜೊತೆನೇ ಹೋಗಿ ಒಂದಷ್ಟು ಥಿಯೇಟ್ರ್ ವಿಸಿಟ್ ಕೊಟ್ಟು ಆ ಕ್ರೌಡ್ ಜೊತೆ ನೋಡೋದು, ಅದು ಅನುಭವನೇ ಬೇರೆ ಅದು. ಸೊ ಇದೀಗ ಮತ್ತೆ ಅಫ್ಕೋರ್ಸ್ ವಿಲ್ ಬಿ ಮಿಸ್ಸಿಂಗ್ ಅಪ್ಪು. ಮತ್ತೆ ನಾನು ಡೆಫಿನೆಟಾಗಿ ಥಿಯೇಟ್ರಲ್ಲಿ ಜನ ಜೊತೆ ಮತ್ತೆ ನೋಡ್ತೀನಿ ನಾಡಿದ್ದು. ಜಸ್ಟ್ ವೇಟಿಂಗ್ ಫಾರ್ ದ ರಿಲೀಸ್. ಮರೆಯೋಕ್ಕಾಗಲ್ಲ, ಯಾಕಂದರೆ ಇಟ್ಸ್ ಅ ಲಾಟ್ ಆಫ್ ಓಲ್ಡ್ ಮೆಮೊರೀಸ್ ಕಮಿಂಗ್.